ಅಯ್ಯೋ ಈ ಬೆಳಗ್ಗಿನ ಅಲಾರಾಮ್ ಯಾಕಾದ್ರೂ ಹೊಡ್ಕೊಳುತ್ತೆ ಅನ್ಸುತ್ತಪ್ಪ. ಗುಡ್ ಮಾರ್ನಿಂಗ್. ಯಪ್ಪ, ನನ್ನ ವಾಯ್ಸ್ ಎಷ್ಟು ಕೆಟ್ಟದಾಗಿ ಕೇಳಿಸ್ತಾ ಇದೆ ಅಲ್ವಾ? लोकनाथं महद्भूतं सर्वभूतभवद्भवं एष मे सर्वधर्माणां धर्मोऽधिकतमो. ಹಲೋ ಎವ್ರಿವನ್, ಶುಭೋದಯ ಎಲ್ಲರಿಗೂ. ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ತುಂಬ ಮೋಸ್ಟ್ ಹ್ಯಾಪಿಯೆಸ್ಟ್ ಪ್ಲೇಸ್ ಅಂದರೆ ಅದು ನಮ್ಮ ಕಿಚನ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ವರ್ಸ್ಟ್ ಪ್ಲೇಸ್ ಅಂದರೂ ನಮಗೆ ಅದು ಕಿಚನ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದ 50% ಭಾಗದಷ್ಟು ನಮ್ಮ ಜೀವನನ ನಾವು ನಮ್ಮ ಕಿಚನ್ನಲ್ಲೇ ಸವಸ್ಬಿಟ್ಟಿರ್ತೀವಿ. ಅದು ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಯಾರಾದರೂ ಆಗಲಿ ವಿತೌಟ್ ಕಿಚನ್ ಅವರ ಜೀವನನೇ ಇರಲ್ಲ. ಸೊ ಹೆಣ್ಮಕ್ಳು ಲೈಫಲ್ಲಿ ನಮ್ಮ ಕಿಚನ್ ಅನ್ನೋದು ನಮಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಸೊ ಒಂದೊಂದು ಸರಿ ಅದನ್ನು ಕ್ಲೀನ್ ಮಾಡುವಾಗ ತುಂಬ ಬೇಜಾರಾಗುತ್ತೆ. ಯಪ್ಪ, ಇದನ್ನು ಯಾರಪ್ಪ ಕಂಡುಹಿಡಿದ್ರು, ಯಾರಪ್ಪ ಈ ಅಡುಗೆ, ಊಟ, ತಿಂಡಿ ತಿನ್ನೋದು ಅಂತೆಲ್ಲ ಮಾಡಿದ್ರು ಅನಿಸುತ್ತೆ. ಬಟ್ ಅದರ ಜೊತೆಗೆ ನಾವು ಜೀವನ ಸಾಗಿಸ್ಕೊಂಡು ಹೋಗ್ತೀವಲ್ಲ, ಅದೇ ಜೀವನ. ಇವತ್ತು ನನ್ನ ಕಿಚನ್ನ ಸುಮ್ಮನೆ ಹಾಗೆ ಒಂದು ವಿಡಿಯೋ ತಗೊಂಡೆ ನೋಡೋಣ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಮ್ಮ ಕಿಚನ್ನೇ ಅಲ್ಲ, ಇದು ಬಂದು ಆ್ಯಕ್ಚುಲಿ ಬೆಡ್ರೂಮು. ಬಟ್ ಬೆಡ್ರೂಮ್ನ ನಾವು ಕಿಚನ್ ಥರ ರೆಡಿ ಮಾಡ್ಕೊಂಡಿರೋದು. ನಾವು ಯಾವುದಾದ್ರೂ ಒಂದು ಮನೆ ತೊಗೊಳ್ಳುವಾಗ, ಅಥವಾ ನಾವು ಯಾವುದಾದ್ರೂ ಒಂದು ಮನೆ ಕಟ್ಟಿಸುವಾಗ, ಅಥವಾ ನಾವು ಒಂದು ಬಾಡಿಗೆ ಮನೆಯೇ ನೋಡುವಾಗ್ಲೂ ಕೂಡ ನಮಗೆ ಫಸ್ಟು ಇಷ್ಟ ಆಗಬೇಕಾಗಿರೋದು ಕಿಚನ್ ಅಲ್ವಾ? ಸೊ ಬಟ್ ನನಗೆ ಇಲ್ಲಿ ನಮ್ಮ ಮನೇಲಿ ಕಿಚನ್ ಸ್ವಲ್ಪ ಚಿಕ್ಕದು ಅನ್ನೋಕ್ಕಿಂತ ಒಂದೇ ಒಂದು ಸ್ಲ್ಯಾಬ್ ಇರೋದು. ಆ ಸ್ಲ್ಯಾಬಲ್ಲೇ ನಾನು ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರೋದು, ಪಾತ್ರೆ ತೊಳೆಯುವಂಥದ್ದಾಗಿರ್ಬೋದು, ಅಡುಗೆ ಮಾಡೋವಂಥದ್ದು ಎಲ್ಲ ಕೆಲಸನೂ ಕೂಡ ನಾನು ಅದೊಂದೇ ಸ್ಲ್ಯಾಬಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದೊಂದೇ ವೀವ್ನ ತೋರ್ಸೋಕ್ಕೆ ಸಾಧ್ಯ ಆಗೋದು. ಏಕೆಂದರೆ ಹಿಂದೆಗಡೆ ವೀವಲ್ಲಿ ನಾವು ಗ್ರಾಸರಿ ಬಾಕ್ಸ್ ಒಂದು ಇಟ್ಕೊಂಡಿದ್ದೀವಿ, ಹಾಗೆ ದೇವ್ರ ಮಂಟಪ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಒಬ್ಬರು ಮೊನ್ನೆ ಯಾರೋ ಕೇಳ್ತಾಯಿದ್ರು, ಬರೀ ಒಂದೇ ವೀವಲ್ಲೇ ತೋರಿಸ್ತೀರಾ ನಿಮ್ಮ ಕಿಚನ್ನ ಅಂತ. ಸೊ ಅಂಥ ಏನು ಮಾಡ್ರನ್ ಕಿಚನ್ ಏನಲ್ಲ, ಕಂಪ್ಲೀಟ್ಲಿ ಇದು ನಾನ್ ಮಾಡ್ಯುಲರ್ ಕಿಚನ್ನೇ. ಸೊ ಅದರಲ್ಲಿ ತೋರಿಸೋ ಅಂಥದ್ದು ಏನೂ ಇಲ್ಲ. ನಾನು ಇವಾಗ ಏನು ತೋರಿಸ್ತಿದ್ದೀನೋ ಇಷ್ಟೇ ಇರೋದು. ಇವತ್ತಿನ ತಿಂಡಿಗೆ ನಾನು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಜೊತೆಗೆ ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ. ಸುಮಾರು ದಿನವೇ ಆಗಿತ್ತು, ಜೋಳ ಖಾಲಿ ಆಗಿತ್ತು ಮನೆಯಲ್ಲಿ, ತೊಗೊಂಬಂದಿರಲಿಲ್ಲ. ಸೊ ಜೋಳದ ಹಿಟ್ಟು ಮೊನ್ನೆ ಹಾಕಿಸ್ಕೊಂಡು ಬಂದರು ಮನೆಯವರು. ಸೊ ಹಾಗಾಗಿ ಇವತ್ತು ಜೋಳದ ರೊಟ್ಟಿ ಜೊತೆಗೆ ಹೆಲ್ದಿಯಾಗಿ ಒಂದು ರೆಸಿಪಿ ಅಂತ ಹೇಳಿದ್ರೆ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ನೀವು ನೋಡಿರಬಹುದು, ಜಸ್ಟ್ ತರಕಾರಿನ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವೆಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ಸೊ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದೇ ಒಂದು ಟೊಮೊಟೊನ ಹೆಚ್ಚು ಹಾಕ್ಕೊಂಡು, ಮಸಾಲೆ ಪದಾರ್ಥ ಅಂತ ಬಂದರೆ ನಾನಿಲ್ಲಿ ಅರಿಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಮತ್ತು ಒಂಚೂರು ಗರಂ ಮಸಾಲದ ಪುಡಿ, ಹಾಗೆ ಪಲ್ಯದ ಪುಡಿ ಅಂತ ನಾನು ಮಾಡ್ಕೊಂಡಿರ್ತೀನಿ. ಅದು ಅಂದರೆ ಕಡಲೆ ಬೀಜ ಮತ್ತು ಹುರಿಗಡ್ಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ಲ ಅದು, ಮತ್ತು ಗುರಳ್ ಪುಡಿ, ಮೂರನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದೊಂದು ಪಲ್ಯದ ಪುಡಿನ ಮಿಕ್ಸ್ ಮಾಡಿಕೊಂಡೆ.
ಸೊ ಇದಿಷ್ಟನ್ನು ಮಾಡಿಕೊಂಡು ಸ್ವಲ್ಪ ನೀರು ಬೆರೆಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಇಂದ ಡಿಸೈನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗೋಡಂಬಿನ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಕ್ಯಾರೆಟ್ ಪಲ್ಯನ ತಿಂದೇ ಇರೋರು ಕೂಡ ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಗೋಡಂಬಿ ಪೇಸ್ಟನ್ನು ಯಾಕೆ ಹಾಕ್ಕೊಂಡೆ ಅಂತ ಹೇಳಿದ್ರೆ, ಸೊ ಆ ಕ್ರೀಮಿ ಟೆಕ್ಸ್ಚರಿಂದ ನಮಗೆ ಕ್ಯಾರೆಟ್ ಚೆನ್ನಾಗಿ ಬೆಂದರೆ ನಮಗೆ ಅದು ಫ್ಲೇವರ್ ಕೂಡ ತುಂಬ ಟೇಸ್ಟಿಯಾಗಿ ಸಿಗುತ್ತೆ. ಇದಕ್ಕೆ ನಾನು ಜೋಳದ ರೊಟ್ಟಿ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ, ಸೊ ಜೋಳದ ರೊಟ್ಟಿ ಕೂಡ ರೆಡಿ ಆಯಿತು. ಜೊತೆಗೆ ಖಾರ ಚಟ್ನಿ ಹಾಗೆ ತುಪ್ಪನ ಕಾಯಿಸಿ ಹಾಕಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ. ಸಲಾಡ್ ರೂಪದಲ್ಲಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಸೊ ಕ್ಯಾರೆಟ್ ಪಲ್ಯ ಜೊತೆ ಜೋಳದ ರೊಟ್ಟಿ ಸರ್ವಿಂಗ್ ಪ್ಲೇಟಲ್ಲಿ ರೆಡಿಯಾಗಿದೆ. ಬುಜ್ಜಿ ಎಲ್ಲಿ ಹೋಗ್ತಾ ಇದ್ದೇವಪ್ಪ ಇವತ್ತು? ಡಿಮಾರ್ಟ್. ಎಲ್ಲಿರೋದಪ್ಪ ಡಿಮಾರ್ಟ್? ಯಾವ ಡಿಮಾರ್ಟಿಗೆ ಹೋಗ್ತಾ ಇದೀವಪ್ಪ? ಡಿಮಾರ್ಟ್. ಯಾವ ಡಿಮಾರ್ಟ್? ಸಂಪತ್ಕಟ್ಟೆ. ನನಗೆ ಕೊಟ್ಟಿಲ್ಲ ಬುಜ್ಜಿ. ತಿಂಡಿ ಎಲ್ಲ ಮುಗ್ದಾದ ನಂತರ ನಾವಿವತ್ತು ಸುಂಕದಕಟ್ಟೆಯಲ್ಲಿರೋ ಡಿಮಾರ್ಟ್ಗೆ ಸ್ವಲ್ಪ ಗ್ರಾಸರಿ ಶಾಪಿಂಗಿಗೆ ಅಂತ ಹೋದ್ವಿ. ಆಲ್ಮೋಸ್ಟ್ ನನಗೆ ಶಾಪಿಂಗ್ ವ್ಲಾಗ್ಸ್ನೇ ಜಾಸ್ತಿ ಕೇಳ್ತಿರ್ತಾರೆ. ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಆ್ಯಂಡ್ ಕಮೆಂಟ್ಸ್ಗಳು ಕೂಡ ನನಗೆ ಶಾಪಿಂಗ್ ವ್ಲಾಗ್ಸಲ್ಲೇ ಜಾಸ್ತಿ ಬಂದಿರುತ್ತೆ ಆ್ಯಂಡ್ ವ್ಯೂಸ್ ಕೂಡ ಅಷ್ಟೇ. ಸೊ ಹಾಗಾಗಿ ಇವತ್ತು ಆ ಡಿಮಾರ್ಟ್ ಸುಂಕದಕಟ್ಟೆಯಲ್ಲಿ ಇರೋದನ್ನು ನಾನು ನೋಡಿರಲಿಲ್ಲ. ಸೊ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಬೇಸಿಕಲಿ ಇದು ತುಂಬ ದೊಡ್ಡ ಮಾರ್ಟ್ ಆಗಿರೋದ್ರಿಂದ ಸೊ ಬೇಸ್ಮೆಂಟಲ್ಲಿ ಇವರು ಪಾರ್ಕಿಂಗ್ ಸ್ಲಾಟ್ಸ್ನ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ನೀವು ಕಾರಲ್ಲಿ ಏನಾದರೂ ಬಂದಿದ್ರೆ ಸೊ ಕಾರ್ನ ನೀವು ಇಲ್ಲಿ ಬೇಸ್ಮೆಂಟಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ 2 ಅವರ್ಸ್ಗೆ 40 ರೂಪೀಸ್ ಥರ ಏನೋ ಚಾರ್ಜಸ್ ಇರುತ್ತೆ. ಆ್ಯಂಡ್ ಪ್ರತಿ 1 ಅವರ್ಗೂ ಅಂದರೆ 2 ಅವರ್ಸ್ ಮೇಲೆ ಮತ್ತೆ ಎಕ್ಸ್ಟ್ರಾ ಅವರ್ಸ್ ಆಯಿತು ಅಂತ ಹೇಳಿದ್ರೆ 10 ರೂಪೀಸ್ ರೈಸ್ ಆಗುತ್ತಂತೆ. ಸೊ ಬೇಸ್ಮೆಂಟಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಆ್ಯಂಡ್ ನೀವು 2 ವೀಲರಲ್ಲಿ ಬಂದಿದ್ರೆ ಸೈಡಲ್ಲಿ ಜಾಗ ಇರುತ್ತೆ, ಡಿಮಾರ್ಟ್ ಹಿಂದ್ಗಡೆನೂ ಜಾಗ ಇರುತ್ತೆ, ಅಲ್ಲೂ ಕೂಡ ನಿಲ್ಸ್ಕೋಬಹುದು. ಅದೇನು ಪೇಯ್ಡ್ ಪಾರ್ಕಿಂಗ್ ಅಲ್ಲ. ಬಟ್ ಬೇಸ್ಮೆಂಟಲ್ಲಿ ನಾವು ಪಾರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತಲ್ಲಿ. ಎಲ್ಲರೂ ತುಂಬ ಕೇಳ್ತಾ ಇದ್ರಲ್ವ, ಸೊ ಡಿಮಾರ್ಟ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಾನು ಫುಲ್ ಜೋಶಲ್ಲೇ ಬಂದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ನಾವು ಅವತ್ತು ಸಂಡೇ ಹೋಗಿದ್ದಲ್ವ, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ತುಂಬ ದೊಡ್ಡ ಮಾರ್ಟು, ಡಿಮಾರ್ಟ್ಗಳಲ್ಲಿ ಅದು ತುಂಬ ದೊಡ್ಡ ಮಾರ್ಟು, ತುಂಬ ಕ್ರೌಡ್ ಇತ್ತು. ಅದು ಅಲ್ಲದೆ ಅದು ಅಕ್ಕಪಕ್ಕದಲ್ಲಿ ಎಲ್ಲ ಸರೌಂಡಿಂಗ್ಸ್ ಕವರ್ ಆಗುತ್ತೆ, ಹತ್ರ ಸಿಗುತ್ತೆ ಎಲ್ರಿಗೂ ಬರೋಕ್ಕೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆನೇ ರಶ್ ಇತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಟ್ರಾಲಿನೂ ಕೂಡ ನಾವು ತಳ್ಳಾಡ್ಕೊಂಡು ಓಡಾಡೋದೂ ಸ್ವಲ್ಪ ಕಂಜೆಕ್ಷನ್ ಅನಿಸ್ತಿತ್ತು ಜಾಗ ನನಗೆ, ಅಷ್ಟೊಂದು ರಶ್ ಇತ್ತು. ಅದ್ರ ಜೊತೆಗೆ ನಾನು ಲಿಸ್ಟ್ ಬೇರೆ ಮಾಡ್ಕೊಂಡು ಹೋಗಿದ್ನ, ಆ ಗ್ರಾಸರೀಸ್ ಎಲ್ಲ ನೆನಪಿಂದ ತೊಗೋಬೇಕಿತ್ತು. ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಮೆನಿ ಮೋರ್ ಆಫರ್ಸ್ ಅಲ್ಲಿ ಹಾಕಿದ್ರು. ಬೈ 1 get 1 ಅಂತೂ ತುಂಬ ಸಿಕ್ಕಾಪಟ್ಟೆ ಆಫರ್ಸ್ ಇತ್ತು. ಬಟ್ ನಾನು ಎಲ್ಲ ಸೆಕ್ಷನ್ಗೂ ಹೋಗೋಕ್ಕಾಗಲಿಲ್ಲ. ನನಗೆ ಯಾವ್ದ್ಯಾವ್ದು ನೀಡ್ಸ್ ಇತ್ತೋ ಸೊ ಅಷ್ಟನ್ನು ಮಾತ್ರ ನಾನು ವಿಸಿಟ್ ಮಾಡಿ ತೊಗೊಂಡು ಬಂದೆ. ಬಟ್ ಅದರಲ್ಲೂ ಕೂಡ ನಾನು ಏನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ, ಯಾವ್ದ್ಯಾವ್ದು ಆಫರ್ ಇತ್ತಂತ ಹೇಳ್ತೀನಿ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾನಿಲ್ಲಿ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಸೊ ಫಸ್ಟು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಫಸ್ಟು ಗ್ರಾಸರೀಸ್ ಎಲ್ಲ ಶಾಪ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ಸೆಕ್ಷನ್ಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಫಸ್ಟು ಲಿಸ್ಟ್ ಏನು ಮಾಡ್ಕೊಂಡು ಹೋಗಿದ್ನು ಅದೆಲ್ಲ ಫಸ್ಟು ತೊಗೊಂಡೆ. ಆಲ್ಮೋಸ್ಟು ಡಿಮಾರ್ಟಲ್ಲಿ ಹೇಗಿರುತ್ತೆ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಕೂಡ ಅಟ್ಲೀಸ್ಟ್ ₹1 ಆದರೂ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಸೊ ಪ್ರತಿ ಪ್ರಾಡಕ್ಟ್ ಮೇಲೂ ಏನಾದರೂ ಒಂದು ಡಿಸ್ಕೌಂಟ್ ಹಾಕಿರ್ತಾರೆ, ಅಥವಾ ಬೈ 1 get 1 ಆಫರ್ ಹಾಕಿರ್ತಾರೆ, ಅಥವಾ 20% ಆಫರ್ ಅಂತ ಹಾಕಿರ್ತಾರೆ, 40% ಆಫರ್ ಅಂತ ಹಾಕಿರ್ತಾರೆ. ಸೊ ಈ ರೀತಿಯಾಗಿರುತ್ತೆ. ನಾವು MRP ರೇಟ್ಗೂ ಡಿಮಾರ್ಟ್ ರೇಟ್ಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬೈ 1 get 1 ಆಫರಲ್ಲೂ ನಾವು 2 ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಆಫ್ ಅಮೌಂಟ್ನ ಪೇ ಮಾಡಿಬಿಟ್ಟು ಒಂದನ್ನೇ ನಾವು ತೊಗೋಬಹುದು. ಆ ರೀತಿ ಕೂಡ ಅಲ್ಲಿ ಆಪ್ಷನ್ ಇರುತ್ತೆ. ಸೊ ನಾವು ಪೂಜೆಗೆ ಬಳಸೋ ದೀಪಮ್ಮ ಆಯಿಲಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ₹230 MRP ಇದ್ದರೆ ಅಲ್ಲಿ 189ಗೆ ಸಿಗುತ್ತೆ. ಸೊ ಈ ರೀತಿಯಾಗಿ MRP ರೇಟ್ಗೂ ಡಿಮಾರ್ಟ್ ರೇಟ್ಗೂ ಸೊ ಪ್ರೈಸಸ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ಸೊ ನಮ್ಗೆ ಇದರಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಪ್ರತಿ ಆಫರ್ನು ಚೆಕ್ ಮಾಡಿ ತಗೋಬೇಕು. ಹಾಗೆ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳಲ್ಲಿ ಕೆಲವೊಂದು ಬೈ 1 get 1 ಇತ್ತು, ಕೆಲವೊಂದ್ರ ಮೇಲೆ ಆಫರ್ ಕೂಡ ಹಾಕಿದ್ರು. ಸೊ ನಾನು ಧೂಪ ತಗೊಳ್ಳೋಣ ಅಂತ ನೋಡಿದೆ. ಸೊ ನಾವು ಯಾವಾಗಲೂ ಧೂಪ ಬಳಸ್ತಾನೆ ಇರ್ತೀವಿ, ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ಬಳಸ್ತೀವಿ, ಅದು ಡೈಲಿ ಯೂಸಸ್ಸಲ್ಲಿ ಬೇಕೇ ಆಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿದೆ, ಅದು ಕೂಡ ಬೈ 1 get 1 ಆಫರಲ್ಲಿ ಹಾಕಿದ್ರು. ಸೊ ಹಾಗಾಗಿ ಅದನ್ನು ಕೂಡ 2 ತಗೊಂಡೆ. ಹಾಗೆ ಮನೇಲಿ ಮಕ್ಕಳಿರ್ತಾರೆ ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್ಸು ವೆಟ್ ಆಗಿರ್ಬೋದು ಡ್ರೈ ಆಗಿರ್ಬೋದು 2 ಕೂಡ ಬೇಕಾಗುತ್ತೆ. ಸೊ ಇದು ಕೂಡ ಅಷ್ಟೇ ಆಫರಲ್ಲಿತ್ತು, ಬೈ 1 get 1 ಆಫರಲ್ಲಿತ್ತು. ಸೊ ಟಿಶ್ಯೂ ಪೇಪರ್ಸ್ ಆ್ಯಂಡ್ ಮತ್ತು ಮಕ್ಕಳಿಗೆ ಯೂಸ್ ಮಾಡೋವಂಥ ಡೈಪರ್ಸ್ ಕೂಡ ಆಫರಲ್ಲಿ ಹಾಕಿದ್ರು. ಸೊ ಹಾಗಾಗಿ ನಾವು ಅದನ್ನು ಕೂಡ ಸೆಟ್ ಪರ್ಚೇಸ್ ಮಾಡ್ಕೊಂಡ್ವಿ. ಇದು ರೀ ಸ್ವಲ್ಪ ದೊಡ್ಡ ಸೈಜ್ ಅದೇ 9 to 14 ತಗೊಂಡಿದ್ವಿ. ಇದಾ ಚಿಕ್ಕದು ಇನ್ನು 36 ಕರೆಕ್ಟಾಗಿ ಇತ್ತಪ್ಪ 9 to 14. ಅದರಲ್ಲೇ ಒಂದ್ಸಲ ಲೀಕ್ ಆಗ್ತಿದೆ, ಅದು ಏನೋ ಹೊಸ್ತೈತೆ ಅಂತ ಬಂದಿದೆ. ಸದ್ಯಕ್ಕೆ ಬೇಡ ಅದು ದೊಡ್ಡ ಸೈಜ್. ಇದು ಎಲ್ಲೆಲ್ಲಿ ತರ್ತಾ ಇದ್ದಿತ್ತು ತಾನೇ ನಾವು 36 58 ಪೀಸ್ ಇದೆ. 36 899 ಅಂತ ಐತಿ ಇದರಲ್ಲಿ. ಇದು ಬೈ 1 get 1 ಅಂತ ಚಿನಿ. ಅಂದರೆ ಇದು ₹200 ಆಫರ್ ಇರ್ತಿತ್ತಲ್ಲ ಅಲ್ಲಿ ವಿಶಾಲ್ ಮಾರ್ಟಲ್ಲಿ, ಆ ಥರ ಇಲ್ಲ. ಹಾಂ ಒಂದು ಇದು ಯಾವುದು 58 ಅಲ್ವಾ, ಇದು 899. 200 rupees ಆಫ್ ಅಷ್ಟೇ ಅಲ್ವಾ? ಅದೇ ತಗೋ ಬೈ 1 get 1. ಹಾಂ ಅದಾದರೆ ₹500 ಆಫರ್. ಇದಾದರೆ ಬೈ 1 get 1. ಅದು ಈಗ ಅದು ಎಷ್ಟು ಬರುತ್ತೆ? 50 ₹500ಕ್ಕೆ 58 ಬರುತ್ತೆ. ಇದಾದರೆ ಕೊಟ್ಟಿಲ್ವಲ್ಲ ₹500 ಆಫರ್ ಅಂತ. ₹1400 ಅದು, ಅದನ್ನು 890 ಕೊಡ್ತಿದ್ದಾನೆ. 958 ಬರುತ್ತೆ. ಹಾಂ ಇದು ₹1000 900ಕ್ಕೆ 60 ಇದೇ ಜಾಸ್ತಿ ಅಲ್ವಾ? 36 ಅಂದರೆ 12 72 ಇದೇ ಜಾಸ್ತಿ ಅಲ್ಲ? ಅದೆಷ್ಟು ಬಂತು? 58 ಅಷ್ಟೇ ಅಲ್ವಾ? ₹900. ಡಿಮಾರ್ಟ್ ಪ್ರೈಸು ಇದು ₹900. ₹900ಗೆ ಅದೇ ₹900 ಅಲ್ಲಿ ಜಾಸ್ತಿ ಅಲ್ಲ? ಅಲ್ಲಿ 58 ಬರುತ್ತೆ, ಇಲ್ಲಿ 72 ಬರುತ್ತಲ್ವಾ? ಯಾಕೆ ದೊಡ್ಡ ಯಾರು ಇರ್ತೀವಲ್ಲ ಅಲ್ವಾ? ಇದೇ ತಗೊಳ್ಳೋದು. ದೊಡ್ಡ ಸೈಜ್ ಏನು ಬೇಡಲ್ಲ, ಇದೇ ಇರಲಿ. 36 ಎಲ್ ಸೈಜು. ಹಾಂ 9 to 14 2 ಬಂಡಲ್ ಹಾಕ್ಕೊಂಡಿದ್ದೀವಿ. ಯಾಕೆ ಮನೆಯಲ್ಲಿ ಬರುತ್ತೆ? ಯಾಕೆ ದೊಡ್ಡದ ಸಣ್ಣದ?
ಹೌದಾ, ನಾನು ಚಿಕ್ಕದು ಇತ್ತು ಒಂದು ಸ್ವಲ್ಪ ಅಂತ ಚಿಕ್ಕದು ತಗೊಂಡೆ. ಚೂರು ಮುಂದೆ ಸರ್. ಅದೇ ಇದು ಈ ಥರ ಕ್ಯಾಪು ಇದನ್ನೇ ತಗೊಂಡೆ. ಕೊಡು ಹಂಗೆ. ಚೆನ್ನಾಯ್ತಾ? ನಂಗೆ ಕೊಡೋಲ್ವಾ ನೀನು? ನನಗೆ ಚೆನ್ನಾಯ್ತಾ? ಸೂಪರಾ? ಆ್ಯಂಡ್ ಲಾಸ್ಟಲ್ಲಿ ನಾವು ಅಲ್ಲೇ ಪಿಜ್ಜಾ ಕಾರ್ನರ್ ಕೂಡ ಇದೆ, ಹಾಗೆ ಮೀರಾಜ್ ಸಿನಿಮಾಸ್ ಕೂಡ ಇದೆ. ಸೊ ಮೂವಿ ನೋಡೋರು ಮೂವಿ ನೋಡ್ಕೊಂಡು ಬರ್ಬೋದು, ಪಿಜ್ಜಾ ತಿನ್ನಬೇಕು ಅಂತ ಅನ್ಸಿದ್ರೆ ಪಿಜ್ಜಾ ಕೂಡ ತಿನ್ಕೊಂಡು ಬರ್ಬೋದು. ಸೊ ನಾವು ಕೂಡ ಪಿಜ್ಜಾ ತಿನ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಎಷ್ಟಿದೆ ಪಾರ್ಕಿಂಗ್? ಅರ್ಧಕ್ಕಿದ್ಲ ಏನು ಅಲ್ಲ. ಏನದು? ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು ಬೇಗ. ಹಾಗೆ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು, ಈ ಪಾರ್ಕಿಂಗಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ 2.5 hour ಏನೋ ಪಾರ್ಕಿಂಗ್ ಮಾಡಿದ್ವಿ ಅನಿಸುತ್ತೆ. ಸೊ 2 hours $40 ಆ್ಯಂಡ್ 2 hours ಮೇಲೆ 1 hour ಎಕ್ಸ್ಟ್ರಾ ಆದರೆ $10 ಎಕ್ಸ್ಟ್ರಾ ಆಗುತ್ತೆ ಅಲ್ವಾ. ಅಲ್ಲಿಗೆ ನಮ್ಮದು 2.5 hour $50 ಆಗಿತ್ತು. ಅವ್ರು ನಮಗೆ $60 ಅಂತ ಹೇಳಿ ತೊಗೊಂಡ್ರು. ನಾವು ಕೇಳಿದ್ವಿ ರೆಸಿಪ್ಟ್ ಕೊಡಿ ಅಂತ ಕೇಳಿದ್ವಿ. ಫಸ್ಟಿಗೆ ಅವ್ರು ರೆಸಿಪ್ಟ್ ಕೊಟ್ಟಿರಲಿಲ್ಲ, ನಾವು $60 ಪೇ ಮಾಡಿಬಿಟ್ಟಿದ್ವಿ. ಅದಾದಮೇಲೆ ನಾವು ಕೇಳಿದ್ವಿ ನಮಗೆ ರೆಸಿಪ್ಟ್ ಕೊಡಿ ಬೇಕು ಅಂತ ಕೇಳಿದ್ರು ನಮ್ಮ ಮನೆಯವರು. ಸೊ ಆವಾಗ ರೆಸಿಪ್ಟಲ್ಲಿ ನೋಡಿದ್ರೆ $50 ಅಂತ ಇತ್ತು. ಅಂದರೆ $10 ಮೇ ಬಿ ಅವ್ರು ಇಟ್ಕೊಳ್ಬೇಕು ಅಂತ ಏನಾದರೂ ಕೇಳಿದ್ರೋ ಏನೋ. ರೆಸಿಪ್ಟ್ ಕೊಡುವಾಗ ಆಮೇಲೆ ಸಾರಿ ಸರ್ $50 ಇದು, ನಾನು 60 ತೊಗೊಂಡ್ಬಿಟ್ಟಿದ್ದೀನಿ, ಮಿಸ್ ಆಗೋಯ್ತು, $10 ತೊಗೊಳ್ಳಿ ವಾಪಸ್ ಅಂತ ಕೊಡೋಕೆ ಬಂದರು. ಅದಾದಮೇಲೆ ನಮ್ಮ ಮನೆಯವರು ಪಾಪ ಹೋಗಲಿ ಪರವಾಗಿಲ್ಲ ಇಟ್ಕೊಳ್ಳಿ ಆಯಿತು, ಬಟ್ ಸುಳ್ಳು ಹೇಳ್ಬಾರ್ದು, ನೀವು ಕರೆಕ್ಟಾಗಿ ಎಷ್ಟಾಗಿದೆ ಅಷ್ಟೇ ಹೇಳ್ಬೇಕು, ಖುಷಿಗೆ ಏನಾದರೂ ಕೇಳಿ ಬೇಕಾದರೆ ಕೊಡ್ತೀವಿ, ಈ ಥರ ಮೋಸ ಮಾಡಬಾರ್ದಲ್ವಾ ಅಂತ ಅಂದರು. ಆಮೇಲೆ ನೀವೇ ಹೋಗ್ಲಿ ಪರವಾಗಿಲ್ಲ ಬಿಡಿ ಅಂತ ಹೇಳಿ $10 ಕೊಡೋಕೆ ಹೋದ್ವಿ. ಅವ್ರು ಇಸ್ಕೊಂಡ್ಲಿಲ್ಲ. ಆಮೇಲೆ ನಮ್ಮ ಮನೆಯವರು ಇರಲಿ ಪರವಾಗಿಲ್ಲ ಇಟ್ಕೊಳ್ಳಿ, ಬಟ್ ಸುಳ್ಳು ಹೇಳಬೇಡಿ ಅಂತ ಹೇಳಿ ಬಂದ್ವಿ. ಬಟ್ ಈ ಥರ ಮೋಸ ಆಗುತ್ತೆ. ಬಟ್ ನೀವು ಪ್ರತಿ ಸರಿ ನೀವು ಎಲ್ಲೇ ಹೋಗಲಿ, ಎಲ್ಲೇ ಪೇ ಮಾಡಿ, ಈವನ್ ನಾವು ಪೆಟ್ರೋಲ್ ಬಂಕಲ್ಲೂ ಅಷ್ಟೇ ರೆಸಿಪ್ಟ್ ಇಲ್ದೇ ಪೆಟ್ರೋಲ್ ಹಾಕ್ಸ್ಕೋಬೇಡಿ, ರೆಸಿಪ್ಟ್ ತೊಗೊಳ್ಳಿ. ನೀವು ಎಲ್ಲೇ ಏನೇ ಪೇ ಮಾಡಿದ್ರು ಕೂಡ ರೆಸಿಪ್ಟ್ ಮಾತ್ರ ಮಿಸ್ ಮಾಡದೆ ಇಸ್ಕೊಳ್ಳಿ. ಇದೊಂದು ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆನ್ ದ ವೇ ನಾವು ಹೋಮ್ ಕಲೆಕ್ಷನ್ ಸಿಕ್ತು. ಸೊ ಅಲ್ಲಿ ನೋಡೋಣ ಪಾಪುಗೆ ಸ್ವಲ್ಪ ಬಟ್ಟೆ ಏನಾದರೂ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದ್ವಿ.
ಅಲ್ಲೂ ಅಷ್ಟೇ ಕೆಳಗಡೆ ಪಾರ್ಕಿಂಗ್ ಸ್ಲಾಟ್ ಇದೆ. ಇಲ್ಲೂ ನಾನು ಅದನ್ನೇ ಗ್ಯಾಪಿಸ್ಕೊತ ಬಂದೆ. ಬಟ್ ಇಲ್ಲೇನು ಪೇ ಮಾಡೋ ಥರ ಇರಲ್ಲ. ಓಮ್ ಕಲೆಕ್ಷನ್ಗೆ ಅಂತ ನಾವು ಬಂದರೆ ಸೊ ಪಾರ್ಕಿಂಗ್ ಫ್ರೀ ಇರುತ್ತೆ, ಅಲ್ಲೇನು ಪೇ ಮಾಡೋದಿರಲ್ಲ. ಸ್ಲಿಪ್ಪರ್ ತಾಬೇಕು. ಪ್ಯಾಂಟ್ ಹಾಕೊಳ್ಳೋದು ಬೇಡ ಅದಕ್ಕೆ. ಏಕೆ ಬುಜಿ ಯಾಕೋ ಯಾವ ಕಲೆಕ್ಷನ್ಸು ಇಷ್ಟನೇ ಆಗ್ತಾ ಇಲ್ಲ. ಸೊ ಇಲ್ಲಿ ನಾನೇನು ಪರ್ಚೇಸ್ ಮಾಡ್ಕೊಂಡಿಲ್ಲ. ನಮ್ಮ ಮನೆಯವ್ರು ಮಾತ್ರ ಅವರು ಶೂಸ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಪಾಪುಗೆ ನೋಡಿದ್ವಿ, ಅವರಿಗೂ ನೋಡಿದ್ವಿ. ಪಾಪುಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗಲ್ಲಿ, ಹಾಗಾಗಿ ಪಾಪುಗೇನು ತೊಗೊಂಡ್ಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ಒಂದು ಜೊತೆ ಶೂ ತೊಗೊಂಡ್ರು. ಸೊ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಬೂಜಿ ನಿನಗೆ ಬಟ್ಟೆ ಬೇಡವಾ? ಸೆಲೆಕ್ಷನ್ ಮಾಡಲ್ವಾ ಜನ? ಬಟ್ಟೆ ಬೇಡವಾ ನಿನಗೆ? ಇದು ಈ ಥರ ಫುಲ್ ಸೆಟ್ 250 ಫುಲ್ ಸೆಟ್ ದೊಡ್ಡದಾಗುತ್ತಲ್ಲ, ಫುಲ್ ಓವರ್ ಎಲ್ಲ ಐತೆ. ಬಟ್ 2 to 3 ಇಯರ್ಸ್ಗೆ ಅಂತ ಕೊಟ್ಟಿರೋದು. ಬಟ್ ಕಲರ್ ಬೂಜಿ ಕಲರೇ ಆಗುತ್ತಲ್ಲ. ಬಟ್ ಚೆನ್ನಾಗಿರ್ತದೆ. ಸೊ ಇಷ್ಟನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನೋಡಿ, ಇದು ನನ್ನ ಮಗಳು ವ್ಲಾಗ್ ಮಾಡಿಬಿಟ್ಟಿದ್ದಾಳೆ, ಕಾಲಷ್ಟು ವಿಡಿಯೋ ತಗೊಂಡಿದ್ದಾಳೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೀವು ಡೆಫಿನೆಟ್ಲಿ ಒಂದ್ಸರಿ ಓಮ್ ಕಲೆಕ್ಷನ್ನ ವಿಸಿಟ್ ಮಾಡಿ. ನಾವು ಕೂಡ ಅಷ್ಟೇ ತುಂಬ ಪರ್ಚೇಸ್ ಮಾಡಿದ್ದೀವಿ ಅಲ್ಲಿ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ರೀಸನಬಲ್ ಪ್ರೈಸಸ್ ಕೂಡ ಇರುತ್ತೆ. ಸೊ ವರ್ತ್ ಅನಿಸುತ್ತೆ ನನಗೆ ಓಮ್ ಕಲೆಕ್ಷನ್ಸಲ್ಲಿ ಶಾಪಿಂಗ್ ಮಾಡೋದು. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.